ಅವರು ಒಂದು ರೇಟ್ ಫಿಕ್ಸ್ ಮಾಡಬೇಕಂದ್ರೆ ಏನೋ ಕಾನೂನು ಪ್ರಕಾರ ಒಂದು ರೇಟ್ ಫಿಕ್ಸ್ ಮಾಡಬೇಕು. ಇವರೇ ಒಂದು ಚೀಟಿ ಬರೆದ್ಬಿಟ್ಟು 105 ರೂಪಾಯಿ ಅಂತ ಫಿಕ್ಸ್ ಮಾಡಿದ್ದಾರೆ. ಸೊ ಯಾವ ರೀತಿ ನ್ಯಾಯ ಅದು? ಏಜೆನ್ಸಿಯವರು ಬಂಕ್ ಅವರು ಅದು ಯಾವ ರೀತಿ ನ್ಯಾಯ ಅದು? ಈಗ ನಮ್ಮ ಮೀಟ್ರ್ ಗೌರ್ಮೆಂಟ್ ಒಂದು ಫಿಕ್ಸ್ ಮಾಡಿದೆ 36 ರೂಪಾಯಿ. ಈಗ ನಾವು ಅದ್ರ ಮೇಲೆ ಇವ್ರು ರೇಟ್ ಜಾಸ್ತಿ ಮಾಡಿದ್ರೆ ನಾವು ಫಿಕ್ಸ್ ಮಾಡ್ಕೊಂಡು ಓಡಿಸ್ಬೋದಾ? ಜನ ಒಪ್ತಾರೆ ಅದನ್ನು? ಈಗ ನಾವು ಕಣ್ಣು ಮುಚ್ಕೊಂಡು ಬಂದು ಅವ್ರು ಹೇಳಿದ್ದಕ್ಕೆ ಹಾಕೊಂಡು ಹೋಗ್ತಾ ಇದೆ. ಯಾಕಂದರೆ ಮನೆಗೆ ಹೋಗಬೇಕು, ಏನೋ ಮಾಡಬೇಕು, ನಮಗೆ ಹೊಟ್ಟೆ ಪಡೋದೆ. ಬಟ್ ಈಗ ನಾವು ಒಂದು ಚೀಟಿ ಹಾಕೊಂಡು ಓಡಿಸೋಕ್ಕಾಗುತ್ತಾ? ನಾನು ಕೇಳ್ತಾ ಇರೋದು. 105 ರೂಪಾಯಿ ಕೊಟ್ಟು ತಗೊಳಕ್ಕೂ ರೆಡಿ ಇದ್ದೀರಾ? ಹೌದು 100%. ಸ್ಟಾಕ್ ಇಲ್ಲ ಅಂತ ಅಂದಾಗ ನೀವೇನು ಮಾಡ್ತೀರಾ? ಸ್ಟಾಕೇ ಇಲ್ಲ ಅಂದಾಗ ಗೌರ್ಮೆಂಟದ ಅಂತ ಅಟ್ಲೀಸ್ಟ್ ಒಂದು ಬಿಲ್ ಇರುತ್ತೆ. ಈಗ ಏನೋ ಒಂದು ಟ್ಯಾಂಕರ್ ಬರುತ್ತೆ ಅಂದರೆ ಬಿಲ್ ಇಲ್ಲದೆ ಯಾವುದೂ ಬರೋದಿಲ್ಲ. ಸ್ಟಾಕ್ ಬರ್ತಾ ಇದೆ, ಎಷ್ಟು ರೇಟು ಅಂತಲೇ ಗೊತ್ತಿಲ್ಲ. ಈಗ ನಮಗೆ ಸಿಗ್ತಾ ಇಲ್ಲ ಪಾಡಿಗೆ ಹೋಗಿ ಅರ್ಜೆಂಟಿಗೆ ಹಾಕ್ಸ್ಕೊತೀವಿ ಅಷ್ಟೇ. ಬಟ್ ಅದು ತಕ್ಕಂಗೆ ಬಿಸ್ನೆಸ್ ಇಲ್ಲ ಇವಾಗ. ಅದು ರಾತ್ರಿ ಇರೋದು ಬೆಳಗ್ಗೆ ಇಲ್ಲ, ಅದು ಕರೆಕ್ಟೇ. ಅದು ಒಂದೊಂದು ಬಂಕಲ್ಲಿ ಒಂದೊಂದು ರೇಟು, ಒಂದೊಂದು ಬಂಕಲ್ಲಿ. ಈಗ ನಮ್ಮ ಆಟೋಗೆಲ್ಲ ಇವಾಗ ಎಲ್ಲ ಒಂದು 36 ರೂಪಾಯಿ ತಾನೆ ಫಿಕ್ಸು. ಗ್ಯಾಸಿಗೆ ಮಾತ್ರ ಯಾಕೆ ಅಲ್ಲೆಲ್ಲೂ ಒಂದೊಂದು ರೇಟ್, ಅಲ್ಲೆಲ್ಲೂ ಒಂದೊಂದು ರೇಟ್? ಗ್ಯಾಸ್ ಎಲ್ಲ ಒಂದೇ ತಾನೆ, ಎಲ್ ಪಿ ಜಿ ತಾನೆ. ಯಾರು ಬರ್ತಾರೆ? ಯಾವ ಅಧಿಕಾರಿ ಬರ್ತಾರೆ? ಫಸ್ಟ್ ಆಫ್ ಆಲ್ ಗೌರ್ಮೆಂಟೇ ಸರಿ ಇಲ್ಲ ಮೇಡಮ್. ಹೇಳ್ಬೇಕಂದ್ರೆ ನಮ್ಮಂಥವ್ರ ಬಡಪಾಯಿಗಳಿಗೆ ಯಾವ ಅನುಕೂಲನೂ ಇಲ್ಲ. 135 ರೂಪಾಯಿ ಮಾಡಿದ್ದಾರೆ ವರ್ತೂರು ಬಂಕಲ್ಲಿ. ವರ್ತೂರು ಹತ್ರ ಒಂದು ಬಂಕಲ್ಲಿ 135 ರೂಪಾಯಿ ಮಾಡಿದ್ದಾರೆ. ಆಡೋದ್ರೆ ಎಲ್ಲ ಹೋಗ್ಬೇಕು, ಜೀವನ ಮಾಡೋದು ಕಷ್ಟ. ವೈಟ್ ಬೋರ್ಡ್ ಏನು ಮಾಡ್ತಾ ಇದೆ? ಬೈಕ್ ಬಿಟ್ರು, ಅದಕ್ಕೆ ವೈಟ್ ಬೋರ್ಡ್ ಬಿಟ್ರು, ಅದಕ್ಕೆ ಒಂದು ಎಲ್ಲ ಬೋರ್ಡ್ ತರಲಿಲ್ಲ, ಏನೂ ಇಲ್ಲ. ಕಣ್ಮುಚ್ಚಕ್ಕೆ ಕೂತಿದೆ ಅಧಿಕಾರಿಗಳು, ರಾಜಕಾರಣಿಗಳೆಲ್ಲ ಅವ್ರವ್ರು ಇದು ನೋಡ್ಕೊಂಡು ಹೊರತು ಆಟೋದ ನಮ್ಮಂಥ ಬಡವ್ರ ಮೇಲೆ ಹೊಟ್ಟೆಗೆ ಹೊಡಿತಾ ಇದ್ದಾರೆ. ಭಾಳ ಕಷ್ಟ ಆಗಿದೆ ಅಮ್ಮ, ಆಟೋ ಜೀವನ ಭಾಳ ಕಷ್ಟ ಇದೆ ಅಂತ. ಅದೇ ಮೇಡಮ್, ಆಟೋ ಡ್ರೈವರ್ ಕಥೆನೇ ಕುರಿಗಳ ಥರ ಆಗೋಗಿದೆ, ಮೇ ಅಂದಾಗ ಆಗೋಗಿದೆ. ಸಂಸಾರ ಸಾಧಿಸೋಕ್ಕಾಗಲ್ಲ. ಯಾಕೆ ಹೇಳ್ತೀನಿ, ನಮ್ಮ ಏರಿಕೆ ಬೇರೆ, ಆ ಬೆಲೆ ಏರಿಕೆಯಲ್ಲಿ ಈ ಥರ ಆಗ್ಬಿಟ್ರೆ ನಿಮ್ಮ ಜೀವನಗಳು ಹೇಗಾಗ್ತದೆ? ಮೇಡಮ್, ನಾವು ಗೌರ್ಮೆಂಟ್ ಬಗ್ಗೆ ಹೇಳ್ತಾ ಇಲ್ಲ. ನಮಗೇನಿದೆ ದಾರಿ ಮಾಡಿಕೊಡಿ, ಯಾವ ಗೌರ್ಮೆಂಟ್ ಆಗಲಿ, ನಾವು ಅದನ್ನ ಹೇಳ್ತೀವಿ. ನಮಗೆ ಈ ಟೈಮಲ್ಲಿ ಹಿಂಗಾಗಿದೆ, ಅದನ್ನ ಹೇಳ್ಕೊತಾ ಇದ್ದೀವಿ ಅಲ್ವಾ? ನಾವು ಅದೇ ಬರಲಿ, ನೋಡಲಿ, ನೀವೇ ನೋಡ್ತಾ ಇದ್ದೀರಾ, ಮಾಡಬೇಕು. ನಾವು ಹೇಳ್ತಾ ಇದ್ದೀವಿ, ಕಣ್ಮುಂದೆ ನೋಡಲಿ, ಏನೋ ಹೊಸಿ ಕರುಣೆ ತೋರಿಸಲಿ. ಆಟೋ ಡ್ರೈವರ್ ಸಂಸಾರ ಸಾಧಿಸ್ಬೇಕು ಮೇಡಮ್. ಇದರಿಂದ ಅನ್ನ ತಿಂತಾ ಇದ್ದೀವಿ. ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾವು ಡೈರೆಕ್ಟಾಗಿ ಹೇಳ್ತಾ ಇರೋದು, DK ಸಾಹೇಬ್ರಿಗೆ ದಯವಿಟ್ಟು ಹೇಳ್ತೀನಿ, ನಿಮ್ಮ ಕೈ ಮುಗಿದು ಕೇಳ್ತೀನಿ, ಅಟ್ಲೀಸ್ಟ್ ದಯವಿಟ್ಟು ಸರ್ ನೀವು ಇದನ್ನು ಮನಸ್ಸಲ್ಲಿ ಇಕ್ಕೊಂಡು ಇದನ್ನು ನೀವು ಈ ವಿಡಿಯೋ ನೀವು ಕಣ್ಣಾಗ ನೋಡಿ ಮನಸ್ಸಾಕ್ಷಿಯಿಂದ ದಯವಿಟ್ಟು ಹೇಳ್ತಾ ಇದ್ದೀವಿ. ಪಬ್ಲಿಕ್ ಜನಕ್ಕೆ ತೊಂದರೆ ಕೊಡ್ತಿದ್ದಂಗ ನೀವು ನೆಕ್ಸ್ಟು ಇದೇ ಥರ ಚೆನ್ನಾಗಿ ಮಾಡ್ಕೊಂಡು ಹೋದ್ರೆ, ನೀವು ಇದು ಬಗೆಹರಿಸ್ಬಿಟ್ರೆ ಸರ್, ನೀವು ಸಾಯೋವರೆಗೂ ನಿಮ್ಮ ಕಾಂಗ್ರೆಸ್ ಅಂತ ಇದ್ದೇ ಉಳಿತದೆ. ನೀವೇನಾದರೂ ಇದ್ರ ಅನ್ಯಾಯ ಬಡವ್ರು ಅಪ್ಪಿತಪ್ಪಿ ನೀವೇನೋ ಕಣ್ಣಾಗಿ ನೋಡಿ ನೀವು ನಮ್ಗೇನೋ ಸಹಾಯ ಮಾಡಲಿಲ್ಲ ಅಂದರೆ ನಿಜವಾಗ್ಲೂ ನೀವು ಈ ಗೌರ್ಮೆಂಟ್ ಅಂತೂ ಉಳಿಯೋದಿಲ್ಲ ಸರ್. ದಯವಿಟ್ಟು ಇದನ್ನು ನೋಡಿ, ಸುತ್ತಮುತ್ತ ಬಂಕ್ಗಳಾಗಿ ನೋಡಿ. ಇವತ್ತು 40 ರೂಪಾಯಿ ಇರ್ತದೆ, ನಾಳೆ 50 ಆಗ್ತದೆ. ದಿನ ಬಂಕಲ್ಲಿ ಗ್ಯಾಸ್ ಜಾಸ್ತಿ ಆಗ್ತಾ ಇರ್ತದೆ. ದಯವಿಟ್ಟು ನಿಮ್ಮ ಅಧಿಕಾರಿಗಳನ್ನ ಕಳಿಸಿ ಬಂಕಲ್ಲಿ ಕಳಿಸ್ಬಿಟ್ಟು ಅಲ್ಲಿಂದ ಚೆಕ್ ಮಾಡಿಸಿ. ಅದು ಏನಂದರೆ ನಮಗೆ ಬೇಕಾಗಿರೋದು ಒಂದು 60 ರೂಪಾಯಿ 50 ರೂಪಾಯಿ ಫಿಕ್ಸ್ ಮಾಡಿ. ಇವಾಗ 36 ರೂಪಾಯಿ ಹಂಗೆ ನೀವು ಗೌರ್ಮೆಂಟಿಂದ ಆರ್ ಟಿ ಆಫೀಸಿಂದ ಫಿಕ್ಸ್ ಮಾಡಿದ್ದೀರೋ ಅದೇ ಥರನೇ ರೈಟ್, ಗ್ಯಾಸ್ ರೈಟನ್ನು ಎಲ್ಲ ಬಂಕ್ಗಳು ಹೇಳ್ಬಿಟ್ಟು ಒಂದು ರೈಟ್ ಅಂತ ಫಿಕ್ಸ್ ಮಾಡಿಬಿಡಿ. ದಯವಿಟ್ಟು ನಿಮ್ಮ ಕೈ ಮುಗಿದು ಹೇಳ್ತೀನಿ ಸಿದ್ದರಾಮಯ್ಯ ಸಾಹೇಬ್ರಿಗೆ, DK ಸಾಹೇಬ್ರಿಗೆ. ಮೇಡಮ್, ಎಷ್ಟೋ ಜನ ನಾವು ಕೆಲವರು ಮೇಡಮ್ ನಾವೇನು ಮಾಡ್ತೀವಿ ಗೊತ್ತಾ ಮೇಡಮ್, ಒಂದು ನಮ್ಮದು ಮಂಡ ಜನ್ಮ, ನಾವೇನಂದ್ರೆ ಧೈರ್ಯವಾಗಿ ಇಂಥ ಸೈನ ಸಾಧಿಸಬೇಕು. ಯಾಕೆ ಇವಾಗ ನಿಮ್ಮಂಥ ವಿಡಿಯೋ ಹತ್ರ ಬಂದಿದ್ದೀವಿ ಅಂದರೆ ನಾವು ಧೈರ್ಯ ಐತೆ, ನಮ್ಮ ಬಂದು ಮಾತಾಡ್ತಾ ಇದ್ದೀವಿ. ಕೆಲವ್ರು ಆಗ್ದಿದ್ದು ಏನೇ ಮಾಡ್ತಾ ಅಂದರೆ ಸೂಸೈಡ್ ಮಾಡ್ಕೊಬೇಕಾಗ್ತದೆ, ಮನೆ ಬಿಟ್ಟು ಹೋಗ್ಬೇಕಾದ್ರೆ, ಹೆಣ್ರು ಮಕ್ಕಳು ಬಿಟ್ಟು ಹೋಗ್ಬೇಕಾಗ್ತದೆ. ಎಷ್ಟೋ ಜನ ಹೆಣ್ರು ಕೂಡ ಕಡೆ ನಿನ್ನ ಕೈಗೆ ಸಾಕಾಗಿ ಹೋಗ್ತಿಲ್ಲ ಅಂದು ಬೇಡ ಹೋಗಿರೋದು ಉಂಟು. ನಾವು ಕಣ್ಣು ಅವೆಲ್ಲ ಕಿವಿಯಾಗಿ ಹೇಳೋಕ್ಕಾಗೋದಿಲ್ಲ. 108 ಸಮಸ್ಯೆಗಳು, ಬೇಜಾರು ಸಮಸ್ಯೆಗಳಿವೆ. ಅದನ್ನ ಈಗ ಏನಾಗಿದೆ ಅಂದರೆ, ನೀವು ಸಿದ್ದರಾಮಯ್ಯ 1000 ರೂಪಾಯಿ ಕೊಟ್ಟವ್ರೆ, ಹೆಣ್ಣು ಮಕ್ಕಳಿಗೆ ಒಳ್ಳೆ ಕೆಲಸ ಆಗ್ತಾ ಇದೆ, ಇಲ್ಲ ಅಂತ ಹೇಳಿ ಫ್ರೀ ಬಿಟ್ಟವ್ರೆ. ಅದೇನು ಕೆಟ್ಟದ್ದೇನಲ್ಲ, ಒಳ್ಳೇದಾಗಿದೆ. ಏನಕ್ಕೋಸ್ಕರ ಅಂದರೆ ಇವಾಗ ನಾವು ನಮ್ಮ ಹೆಂಡ್ರನ್ನ, ನಮ್ಮ ಮಕ್ಕಳನ್ನ, ನಮ್ಮ ಒಂದು ಫ್ಯಾಮಿಲಿನ ಒಂದು ದೇವಸ್ಥಾನ ಕರ್ಕೋಬೇಕಾದ್ರೆ ನಮ್ಮ ಜೀವ ಬೇಕು ಖರ್ಚಾಗೋದು. ಅದರಲ್ಲಿ ಅರ್ಧ ಜೀವ ಇದು ಸೇವ್ ಮಾಡಿ ಕೊಟ್ಟಿದ್ದೀರಿ ಅಂತ ಹೇಳಿ, ಅದೇ ಥರ ಹೆಂಗೆ ಅದಕ್ಕೂ ಸೇವ್ ಮಾಡಿದ್ದೀರೋ ದಯವಿಟ್ಟು ಗ್ಯಾಸ್ಗೂ ನನಗೆ ಸೇವ್ ಮಾಡಿ. ದಯವಿಟ್ಟು ಆಟೋದವ್ರ ಕಡೆ ದಯವಿಟ್ಟು ಯಾವ ಸರ್ಕಾರನೂ ಮಾಡ್ತಾ ಇಲ್ಲ ಮೇಡಮ್. ಕಾಂಗ್ರೆಸ್ ಅಲ್ಲೂ ಮಾಡ್ತಾರೆ, BJP JDS. ಅಟ್ಲೀಸ್ಟ್ ಕಾಂಗ್ರೆಸ್ ಅವ್ರು ನೀವು ಹೇಳ್ತಾ ಇದ್ದೀನಿ, ನಾವು ಇವಾಗ ಏನಂದ್ರೆ ದಯವಿಟ್ಟು ಆಟೋದ ಮೇಲೆ ಕಣಿಕ ನೋಡ್ತೀವಿ. ಆಟೋದವ್ರಿಗೆ ಏನು ಸರ್ ನೋಡಿ, ನಮ್ಮಿಂದ ಆಟೋ ಟಾಪಿಂದ ಹಿಡಿದು, ಗ್ಯಾಸಿಂದ ಹಿಡಿದು, ಇಂಜಿನ್ ಮೆಕ್ಯಾನಿಕ್ ಪ್ರತಿಯೊಬ್ಬರು ಉದಾರ ಆಗ್ತಾ ಇದ್ದಾರೆ ಬಂಕಿಂದ. ನಮಗಂತೂ ಯಾವ ಗೌರ್ಮೆಂಟ್ 10 ರೂಪಾಯಿ ಕೂಡ ಆಟೋದವ್ರಿಗೆ ನಿನಗೊಂದು ಲೋನ್ ಮಾಡಿಸ್ಕೊಡ್ತೀನಿ, ನಿಂಗೊಂದು ಎಜುಕೇಶನ್ ಕೊಡ್ತೀನಿ, ಇಲ್ಲ ನೀನು ಹಿಂಗಿರೋ ಏನು ಒಂದು ಇನ್ಶೂರೆನ್ಸ್
ಎಷ್ಟೋ free ಇಲ್ಲ ಒಂದು ಆಟೋ ಮನೆಗಳು ಇರ್ಬೋದು ಇಲ್ಲ ಒಂದು ಲೋನ್ ಇರ್ಬೋದು, ಏನು ಗೌರ್ಮೆಂಟ್ ಇಂದ ಆಟೋದವ್ರಿಗೆ ₹1 ಸೌಲಭ್ಯ ಇಲ್ಲ. ಯಾಕೆ ಮೇಡಮ್? ಅಂದ್ರೆ ಆಟೋದವ್ರು ಏನು ಮಾಡಿದ್ದಾರೆ, ಕಷ್ಟಕ್ಕೆ ಆಟೋದವರು ನೈಟ್ 1 ಗಂಟೆ ನೋಡಿ ಆಟೋ ತರಬೇಕು, 2 ಗಂಟೆ ನೋಡಿ ಆಟೋ ತರಬೇಕು, ಮಶಾಣಕ್ಕೆ ನೋಡಿ ಆಟೋ ತರಬೇಕು, ಹಾಸ್ಪಿಟ್ಲಿಗೆ ಬೇಕು, ಹಾಸ್ಪಿಟ್ಲಿಗೆ ಆಟೋ ತರಬೇಕು, ಪ್ರತಿ ಒಂದು ಜಾವ ಸಾವಿಂದ ಎಲ್ಲದಕ್ಕೂ ಆಟೋ ಇರಬೇಕು. ಇದಕ್ಕೆ ಯಾಕೆ ಬೇಡ? ಅದಕ್ಕೋಸ್ಕರ ಹೇಳೋದು ದಯವಿಟ್ಟು ಇವಾಗ ನಮ್ಮ ಬಗ್ಗೆ ಹೇಳ್ತಾರಲ್ಲ ಮೇಡಮ್, ಅವಾಗ ಎಲ್ಲ ಪಬ್ಲಿಕ್ಕು, ಅವಾಗ ನೀವು ಚಾನಲ್ಗಳು ಎಲ್ಲ ಕಡೆ ನೋಡ್ತೀರ, ಅವ್ನ ಆಟೋದವನು ₹100 ಕೇಳ್ಬಿಟ್ಟ, ಅವ್ನ ಆಟೋದಲ್ಲಿ ₹30 ಕೇಳ್ಬಿಟ್ಟ, ಅವ್ನ ಪರಿಸ್ಥಿತಿ ಏನು ಎತ್ತ ಅಂತ ಕೇಳೋದು ಮುಂಚೆನೆ ಎಲ್ಲರೂ ಆಟೋದವ್ನು ಸರಿ ಇಲ್ಲ, ಒಬ್ಬರು ಆಟೋದವ್ರು ಯಾರೋ ತಪ್ಪು ಮಾಡೋದಕ್ಕೆ ಪ್ರತಿಯೊಬ್ಬರ ಮೇಲೂ ಮಾಡಿದ. ಅದಕ್ಕೆ ನಾವೇನಂತ ಹೇಳ್ತಾ ಇದ್ದೀವಿ ಅಂದ್ರೆ, ಆಟೋದವ್ರು ಎಲ್ಲರೂ ಕೆಟ್ಟವರಲ್ಲ, ಎಲ್ಲ ಆಟೋದವ್ರು ಒಳ್ಳೆಯರಿದ್ದಾರೆ, ಎಲ್ಲರೂ ಚೆನ್ನಾಗೇ ಇದ್ದಾರೆ. ಗೌರ್ಮೆಂಟ್ ಅವ್ರು ಏನು ದುಡಿತಾನೋ ಆಟೋದವರು ಅದೇ ಥರ ದುಡಿತಾರೆ, ಚೆನ್ನಾಗವ್ರೆ. ಅಟ್ಲೀಸ್ಟ್ ಅವ್ರಿಗೆ ಇಂಥ ಸ್ಥಿತಿಗೆ ತರಕ್ಕೆ ಮಾತ್ರ ಹೋಗಬೇಡಿ ದಯವಿಟ್ಟು. ಯಾಕಂದ್ರೆ ಇದೊಂದು ಮಾತ್ರ ದಯವಿಟ್ಟು ಕೇಳೋದು ಸಿದ್ದರಾಮಯ್ಯ ಅವರು, DK ಅವ್ರಿಗೆ ಹೇಳೋದೇನಂದ್ರೆ, ಈ ಥರ ಆಟೋದವ್ರಿಗೆ ಅನ್ಯಾಯ ಮಾತ್ರ ಮಾಡಕ್ಕೆ ಹೋಗ್ಬೇಡಿ. ಎಲ್ಲಿ ಅನ್ಯಾಯ ನಡೀತದ, ಅನ್ಯಾಯ ಎಲ್ಲಿ ನಡೀತದ ಅಲ್ಲಿ ನೀವು ಹಿಂದ್ಕೊಬೇಕು. ಅಲ್ಲಿ ಚಾನಲ್ ಅವರು ದಯವಿಟ್ಟು ನಿಮಗೂ ಹೇಳ್ತಾ ಇದ್ದೀನಿ, ನೀವು ಇದು ಒಳ್ಳೆ ಕೆಲಸ ಮೇಡಮ್, ನೀವು ಬಂದು ಈ ಥರ ಬಂದು ಒಳ್ಳೆ ಕೆಲಸ ಮಾಡಿದ್ರ, ನಿಮಗೂ ಹೇಳ್ತಾ ಇದ್ದೀನಿ, ಏನು ನಿಮ್ಮಂಥವ್ರು ದಯವಿಟ್ಟು ಇದನ್ನ ಪಬ್ಲಿಸಿಟಿ ಮಾಡಿ ಆಟೋದವ್ರ ಬಗ್ಗೆ ಸ್ವಲ್ಪ ಕಣಿಕರ ನೋಡ್ಸಂಗ ಮಿನಿಸ್ಟರ್ಗಳಿಗೆ ಸ್ವಲ್ಪ ಇದು ಮಾಡಿ ಮೇಡಮ್. ನಾವು ಯಾರು ಆಗಲ್ಲ ಮೇಡಮ್, ನಾವೇ ಓನ್ ಆಗಿ ಯಾವ ಮಿನಿಸ್ಟರ್ ಮನೆಗೆ ಹೋದ್ರೂ ಆಗಲ್ಲ, ಯಾವ ಮಿನಿಸ್ಟರ್ ಆಫೀಸ್ಗೆ ಹೋದ್ರೂ ಆಗಲ್ಲ. ಮೀಡಿಯಾದವರು ತಲುಪ್ತೀರಾ, ಅದು ನಿಮಗೆ ಒಳ್ಳೇದು ಮಾಡಿಕೊಡಿ ಅಷ್ಟೇ. ನೀವೇ ಮಾಡಬೇಕು, ಅದು ನೀವೇ ಮಾಡಿ. ಯಾಕಂದ್ರೆ ನೀವು ಬಾಗಿಲು ತಟ್ಟವ್ರೆ, ನೀವು ನಮಗೆ ಸಪೋರ್ಟ್ ಮಾಡೋರೆ, ನೀವು ಅಷ್ಟು ಮಾಡಿ ಮೇಡಮ್.